ನನ್ನ ಮದುವೆನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ನಂಗೆ ಹೆಲ್ಪ್ ಮಾಡಿರೋ ಎರಡೇ ಟೆಕ್ನಿಕ್ ಏನು ಅಂತಂದರೆ ಈವನ್ ಬಿಫೋರ್ ಡೂಯಿಂಗ್ ದ ಮ್ಯಾಜಿಕ್ ಬುಕ್ ವಾಸ್ ವಿಷುವಲೈಸೇಷನ್ ಆ್ಯಂಡ್ ಬಿಲೀಫ್. ನಿಮಗೆ ಗೊತ್ತಿಲ್ಲ, ನಾನು ಇಷ್ಟಪಟ್ಟಿರೋರ ಜೊತೆ ಮದುವೆ ಆಗೋದು ಅನ್ನೋದನ್ನು ತುಂಬ ಡೀಪಾಗಿ ನಂಬಿದ್ದೆ. ನಮ್ಮ ಮನೇಲಿ ಒಪ್ಕೋತಾರೋ ಇಲ್ವೋ ಅನ್ನೋ ಡೌಟ್ ನನಗಿತ್ತು. ಆದರೆ ನಾನು ಚೂಸ್ ಮಾಡಿರೋ ಹುಡುಗ ತುಂಬ ಒಳ್ಳೆ ವ್ಯಕ್ತಿ, ರೆಸ್ಪಾನ್ಸಿಬಲ್ ಆಗಿರ್ತಾರೆ, ತುಂಬ ಕೇರಿಂಗ್, ಜೆಂಟಲ್ ಹಾಗೂ ಲವಬಲ್ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಖಂಡಿತವಾಗ್ಲೂ ಹುಡುಗನಿಗೆ ಆಸ್ತಿ, ಹಣ, ಅಂತಸ್ತು ಎಲ್ಲ ಇದೆಯಾ ಅಂತ ನಮ್ಮನೇಲೂ ನೋಡ್ತಾರೆ. ಆದರೆ ಇದೆಲ್ಲದಕ್ಕಿಂತ ಜಾಸ್ತಿ ಹಿ ಹ್ಯಾಡ್ ಅ ವೆರಿ ಗುಡ್ ಕ್ಯಾರೆಕ್ಟರ್ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಕೆಲವೊಂದು ರಿಲೇಷನ್ಶಿಪ್ಸಲ್ಲಿ ಒಬ್ರಿಗೆ ನಂಬಿಕೆ ಇದ್ದರೆ ಇನ್ನೊಬ್ರಿಗೆ ಕಷ್ಟ ಆಗ್ತಿರುತ್ತೆ. ಬಟ್ ನಮ್ಮ ರಿಲೇಷನ್ಶಿಪ್ಪಲ್ಲಿ ಇಬ್ಬರೂ ತುಂಬಾ ಆಳವಾಗಿ ನಂಬಿದ್ವಿ ದಟ್ ಹೇಗಾಗುತ್ತೆ ಗೊತ್ತಿಲ್ಲ, ನಮಗಂತೂ ಮದುವೆ ಆಗೇ ಆಗುತ್ತೆ ಅಂತ. ಆ್ಯಂಡ್ ಬ್ಯಾಕ್ ಎಂಡಲ್ಲಿ ವಿ ವರ್ ಆಲ್ಸೋ ಮೆಂಟಲಿ ಪ್ರಿಪೇರ್ಡ್. ಸಪೋಸ್ ಈ ಮದುವೆ ವರ್ಕೌಟ್ ಆಗ್ತಿಲ್ಲ ಅಂತಂದರೆ ಪ್ರಾಕ್ಟಿಕಲಿ ವಿ ವರ್ ಆಲ್ಸೋ ಹ್ಯಾಪಿ ಟು ಪಾರ್ಟ್ ವೇಸ್. Welcome to episode 5 of Magic Stories. Today's story is about a girl who manifested her love marriage after 3 years of denial. Yes, 3 ವರ್ಷ ಅವ್ರ ಮನೇಲಿ ಒಪ್ಕೊಳ್ತಾ ಇರಲಿಲ್ಲ. ಆದರೆ ಇವರು ಕಂಟಿನ್ಯೂಸ್ ಆಗಿ ಅವರ ಮ್ಯಾಜಿಕ್ ಬುಕ್ಕಲ್ಲಿ ಅವ್ರ ಮದುವೆ ಬಗ್ಗೆ ಬರೀತಾನೆ ಇದ್ರು. ನಂಗೆ ರೀಸೆಂಟಾಗಿ ಅವ್ರ ಮ್ಯಾರೇಜ್ ಫೋಟೋಸ್ ಕೂಡ ಶೇರ್ ಮಾಡಿದ್ದಾರೆ. ಹಾಗಾದರೆ ಅವರಿಂದನೇ ಕೇಳಿಸ್ಕೊಳ್ಳೋಣ, ಈ ಮದುವೆ ಹೇಗಾಯಿತು, ಅವರ ಪ್ರಾಸೆಸ್ ಹೇಗಿತ್ತು, ಅವರ ಥಾಟ್ ಪ್ರಾಸೆಸ್ ಹೇಗಿತ್ತು ಅಂತ ತಿಳ್ಕೊಳ್ಳೋದೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮ್ಯಾಜಿಕ್ ಬುಕ್ ಅನ್ನೋದು ನೀವು ತಿಂಗಳಿಗೆ ಒಂದು ಸತಿ ಬರೀತೀರಾ, ಆದರೆ ಥ್ರೂ ಔಟ್ ದ ಡೇ 30 ಡೇಸು ಯು ಕ್ಯಾರಿ ಫೀಲಿಂಗ್ಸ್, ರೈಟ್? ಸೊ ಫೀಲಿಂಗ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಹೆಲ್ಪ್ಸ್ ಯು ಅಟ್ರಾಕ್ಟ್ ವಾಟ್ ಎವರ್ ಯು ವಾಂಟ್. ಸೊ ನೀವು ಮ್ಯಾಜಿಕ್ ಬುಕ್ಕಲ್ಲಿ ಪಾಸಿಟಿವ್ ಆಗಿ ಬರೋದು ಥ್ರೂ ಔಟ್ ದ ಡೇ ನೆಗೆಟಿವ್ ಆಗಿ ಫೀಲ್ ಆಗ್ತಾ ಇದ್ದೀರಾ ಅಂತಂದರೆ ದ್ಯಾಟ್ ವಿಲ್ ಆಲ್ಸೋ ಬ್ಲಾಕ್ ಯುವರ್ ಮ್ಯಾನಿಫೆಸ್ಟೇಷನ್. ಆ್ಯಂಡ್ ಇದರ ಜೊತೆಗೆ ಕೊನೆಯಲ್ಲಿ ನೀವೇನಾದರೂ ಲವ್ ಮ್ಯಾರೇಜ್ ಅಥವಾ ಒಂದು ಮ್ಯಾರೇಜ್ಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಐಲ್ ಆಲ್ಸೋ ಶೇರ್ ಯು ಟೆಂಪ್ಲೇಟ್ಸ್, ಯಾವ ಥರ ನೀವು ಮ್ಯಾಜಿಕ್ ಬುಕ್ಕಲ್ಲಿ ಏನಂತ ಬರಿಬೋದು ಬೈ ಯೂಸಿಂಗ್ ಸಮ್ ಪಾಸಿಟಿವ್ ವರ್ಡ್ಸ್ ಅನ್ನೋದನ್ನು ಶೇರ್ ಮಾಡ್ತೀನಿ. ಸ್ಟೇ ಹೋಕ್ಡ್ ಆ್ಯಂಡ್ ಲೆಟ್ಸ್ ಬಿಗಿನ್. ಸೊ ಮ್ಯಾಜಿಕ್ ಬುಕ್ ಬಗ್ಗೆ ಹೇಗೆ ಗೊತ್ತಾಯಿತು, ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರಿ, ಅದರಲ್ಲಿ ಬಿಗ್ಗೆಸ್ಟ್ ಮ್ಯಾನಿಫೆಸ್ಟೇಷನ್ ಯಾವುದು, ಇಂಪಾಸಿಬಲ್ ಅಂತ ಅನಿಸಿದ್ದು ಪಾಸಿಬಲ್ ಆಯ್ತಾ ಹೇಗೆ ಅಂತ ನೀವು ನನ್ನ ಹತ್ರ ಶೇರ್ ಮಾಡಿ. ಓಕೆ ಮ್ಯಾಮ್. ಫಸ್ಟು ನನಗೆ ಮ್ಯಾಜಿಕ್ ಬುಕ್ ಅಂದರೆ ಏನಂತ ನನಗೆ ಲಿಟ್ರಲಿ ಗೊತ್ತಿರಲಿಲ್ಲ ಮ್ಯಾಮ್. ಆ್ಯಕ್ಚುಲಿ ಹಾಗೆ ಸರ್ಚ್ ಮಾಡ್ತಾ ನೀವೊಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರಿ ಮ್ಯಾಮ್. ಓಕೆ. ಹೇಗೆ ಪೇರೆಂಟ್ಸ್ನ ಒಪ್ಪಿಸ್ಬೇಕು, ಯಾವ ರೀತಿ ಅವ್ರು ಒಪ್ಕೊಳ್ತಾರೆ, ನಾವು ಹೇಗಿರಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡಿದ್ರಿ. ಓಕೆ. ಆ ವಿಡಿಯೋ ನನಗೆ ಯಾವ ರೀತಿ ಸಿಕ್ತು ಅಂತ ಅಂದ್ರೆ ಒಂದು ರೀಲ್ಸ್ ಅಲ್ಲಿ ಸಿಕ್ತು ಮ್ಯಾಮ್, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್. ಅದನ್ನ ನಾನು ಚೆಕ್ ಮಾಡ್ತಾ ನಿಮ್ದು ಯೂಟ್ಯೂಬ್ ಪೇಜಿಗೆ ಹೋಗಿ ನಾನು ಅದನ್ನ ಓಪನ್ ಮಾಡಿದೆ ಮ್ಯಾಮ್. ಫುಲ್ ವಿಡಿಯೋ ಇತ್ತು. ನೀವು ಮತ್ತೆ ಸರ್ ಇಬ್ರು ಕೂಡ ವಿಡಿಯೋ ಮಾಡಿದ್ರಿ ಅದನ್ನ. ನಾನು ಅದರಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿದ್ರೆ ಪೇರೆಂಟ್ಸ್ ನಮ್ಮನ್ನ ಆಕ್ಸೆಪ್ಟ್ ಮಾಡ್ತಾರೆ ಅಂತ ನೀವು ಅದನ್ನ ಹೇಳಿದ್ರಿ ಮ್ಯಾಮ್. ಒಂದೊಂದೇ ಪಾಯಿಂಟ್ಸ್ ಗಳನ್ನ ಕೂಡ ನಾನು ನೋಟ್ ಔಟ್ ಮಾಡ್ಕೊಂಡೆ. ನೋಟ್ ಔಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇರ್ಬೇಕು ಅಂತ ಹೇಳಿ ಹಾಗೆ ಥಿಂಕ್ ಮಾಡ್ತಾ ಹೋದೆ. 3 ಇಯರ್ ಇದ್ರು ಕೂಡ ಮನೆಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ ಮ್ಯಾಮ್. 3 ಇಯರ್ಸ್ ಇಂದ ಅಕ್ಸೆಪ್ಟ್ ಮಾಡಿಲ್ಲ? ಇಲ್ಲ ಮ್ಯಾಮ್. ಗೊತ್ತಿತ್ತು ಅದರ ಮನೆಯಲ್ಲಿ? ಹಾ ಮ್ಯಾಮ್, ಗೊತ್ತಿತ್ತು ಮ್ಯಾಮ್. ಹೇಳಿದ್ವಿ ನಾವು. ಆಮೇಲೆ ನೀವು ಫಸ್ಟ್ ಮ್ಯಾಜಿಕ್ ಬುಕ್ ಸ್ಟಾರ್ಟ್ ಮಾಡಿದ್ರಿ, ಈ ರೀತಿ ಹಿಂಗ್ ನಾನು ಬರ್ದಿದ್ದೆ ಅಂತ ಹೇಳಿ. ಅದನ್ನ ನೀವೆಲ್ಲಾನು ಶೇರ್ ಮಾಡ್ತಾ ಬಂದ್ರಿ ಮ್ಯಾಮ್, ವಿತ್ ಫೋಟೋಸ್ ಎಲ್ಲ ಶೇರ್ ಮಾಡ್ತಾ ಬಂದ್ರಿ ವಿಡಿಯೋಸ್ ಅಲ್ಲಿ. ಸೊ ಅದನ್ನ ನಾನು ಸ್ಕ್ರೀನ್ ಶಾಟ್ ತಗೊಂಡೆ ಮ್ಯಾಮ್. ನಾನು ಅದಕ್ಕೆ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು, ಹೇಗ್ ಬರಿಬೇಕಂತ ಲಿಟ್ರಲಿ ನನಗೇನು ಗೊತ್ತಿರ್ಲಿಲ್ಲ. ನೀವ್ ಯಾವ ರೀತಿ ಬರೀತಿದ್ರೋ ನಾನು ಅದನ್ನೇ ಬರ್ದಿದ್ದೆ ಮ್ಯಾಮ್. ಆಕ್ಚುಲಿ ನಿಜವಾಗ್ಲು ನೀವು ಹೇಗೆ ಅದನ್ನ ಹೆಲ್ತ್ ರಿಲೇಶನ್ಶಿಪ್ ಆಗಿರ್ಬೋದು, ಮನಿ ಆಗಿರ್ಬೋದು, ನೆಕ್ಸ್ಟ್ ವೆಲ್ತ್ ಆಗಿರ್ಬೋದು, ಎಲ್ಲನೂ ಕೂಡ ನಾನೇನ್ ಮಾಡಿದೆ, ನೀವು ಯಾವ ರೀತಿ ಬರೆದ್ರೋ ನಾನು ಅದೇ ರೀತಿ ಬರ್ದೆ ಮ್ಯಾಮ್. 1 ಮಂತ್ ಅಲ್ಲಿ. ನೆಕ್ಸ್ಟ್ ಮಂತ್ ಏನಾಯ್ತು ಅಂದ್ರೆ ನಾನು ಚೇಂಜಸ್ ಮಾಡ್ಕೊಂಡೆ, ಏನೇನು ಆಡ್ ಮಾಡ್ಬೇಕು ಅನ್ನೋದು. ನೆಕ್ಸ್ಟ್ ಇನ್ನೊಂದು ರೀಲ್ಸ್ ಅಲ್ಲಿ ಮ್ಯಾಮ್ ನೀವು ಶೇರ್ ಮಾಡಿದ್ರೆ ಅಂತಂದ್ರೆ ಅಫರ್ಮೇಶನ್ಸ್ ಕೊಟ್ಟಿದ್ದೀರಾ ಮ್ಯಾಮ್. ಈ ರೀತಿ ಒಂದು 6 ಅಫರ್ಮೇಶನ್ಸ್ ಇತ್ತು. ಆ ಅಫರ್ಮೇಶನ್ಸ್ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ಬೆಳಿಗ್ಗೆ ಮತ್ತೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ. ಬೆಳಿಗ್ಗೆ ಎದ್ದಾದ್ಮೇಲೆ ಅದೇ ಸೇಮ್ ಅಫರ್ಮೇಶನ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ನೀವು ಹೇಗೆ ಪೇರೆಂಟ್ಸ್ ನ ಒಪ್ಪಿಸ್ಬೇಕು ಅನ್ನೋದೊಂದು ಅಫರ್ಮೇಶನ್ ಮಾಡಿದ್ದೀರಾ. ಅಫರ್ಮೇಶನ್ಸ್ ನ ಬರ್ಕೊಂಡೆ. ಬರ್ಕೊಂಡಾದ್ಮೇಲೆ ಆ ಅಫರ್ಮೇಶನ್ಸ್ ನ ಬೆಳಿಗ್ಗೆ ಎದ್ದು ನೆಕ್ಸ್ಟ್ ನೈಟ್ ಮಲ್ಗೋಕ್ಕಿಂತ ಮುಂಚೆ ಡೈಲಿ ಹೇಳ್ಬಿಟ್ಟು ವಿಜುವಲೈಸ್ ಮಾಡ್ಕೊಂಡು ಮಲ್ಕೊಳ್ತಿದ್ದೆ ಮ್ಯಾಮ್. ಸೇಮ್ ಅಫರ್ಮೇಶನ್ಸ್ ನಾನು ಮ್ಯಾಜಿಕ್ ಬುಕ್ ಅಲ್ಲಿ ಬರ್ದೆ. ಆಮೇಲೆ ಮನೆಯಲ್ಲಿ ಮತ್ತೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಬಂತು, ಒಪ್ಕೊಳಕ್ ಸಾಧ್ಯ ಇರಲಿಲ್ಲ. ಬಟ್ ನಾನು ಅದನ್ನ ಏನು ಥಿಂಕೇ ಮಾಡ್ತಿರ್ಲಿಲ್ಲ. ನಾನು ಮ್ಯಾಜಿಕ್ ಬುಕ್ ಅಲ್ಲಿ ಬರ್ದಿದ್ದೀನಿ, ಅದಾಗುತ್ತೆ ಅಷ್ಟೇ ನನ್ನ ಮೈಂಡ್ ಅಲ್ಲಿ ಇತ್ತು ಮ್ಯಾಮ್. ನಾನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ಲಿಲ್ಲ. ಅಫರ್ಮೇಶನ್ಸ್ ಕೂಡ ನಿಜವಾಗ್ಲು ಮ್ಯಾಮ್ ಇದನ್ನ ಹಾರ್ಟ್ ಇಂದ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಅದನ್ನ ಮಿರರ್ ಮುಂದ್ಗಡೆನೆ ಹೇಳ್ತಿದ್ದೆ, ಸೇಮ್ ಅಫರ್ಮೇಶನ್ಸ್ ನ ಮಿರರ್ ಮುಂದ್ಗಡೆನೂ ಕೂಡ ಹೇಳ್ತಾ ಇದ್ದೆ.
ಅದನ್ನ ಫೀಲ್ ಮಾಡ್ತಿದ್ದೆ, ವಿಜುವಲೈಸ್ ಮಾಡ್ಕೊಳ್ತಿದ್ದೆ. Okay. ಹೇಗೆ ನೀವು ಅದನ್ನ ಇನ್ನೂ ನೆನಪಿದೆ ಮ್ಯಾಮ್ ನನಗೆ. ಹ್ಮ್. ಅಫರ್ಮೇಷನ್ಸ್ ಎಲ್ಲ ಇವಾಗ ಸ್ಟಾಪ್ ಮಾಡಿದ್ದೀನಿ ಎಲ್ಲ ಮುಗಿದ ತಕ್ಷಣ. ಹ್ಮ್. ಇವಾಗ ಸ್ಟಾಪ್ ಮಾಡಿದ್ದೀನಿ. ಅದು ಮಂತ್ಲಿ ಸೇಮ್ ಅಫರ್ಮೇಷನ್ಸ್ ಬರೀತಿದ್ದೆ, ವಾಟರ್ ಮ್ಯಾನಿಫೆಸ್ಟೇಷನ್ಸ್ ಕೂಡ ಮಾಡ್ತಿದ್ದೆ. ಆಮೇಲೆ ನೀವು ಗ್ರೂಪಲ್ಲೆಲ್ಲ ಹೇಳ್ತಾ ಇದ್ರಿ ವಾಟರ್ ಕುಡಿ, ಇವಾಗ ಅಬ್ಸರ್ವ್ ಮಾಡಬೇಕು ಅವೆಲ್ಲ ಹೇಳ್ತಾ ಇದ್ರಿ ಮ್ಯಾಮ್. ಅವನ್ನೆಲ್ಲ ವಾಟರ್ ಹತ್ರ ಇಟ್ಕೊಂಡು ಅದನ್ನೆಲ್ಲ ಕುಡಿತಿದ್ದೆ. ಆಮೇಲೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿರೋದು ಮಾತ್ರ ಮ್ಯಾಜಿಕ್ ಬುಕ್ಕಲ್ಲಿ ಬರೀತಾ ಇದ್ದೆ. 1 ಮಂತ್ವರೆಗೂ ಅದನ್ನು ಓಪನ್ ಮಾಡ್ತಿರ್ಲಿಲ್ಲ. ನಾನು ಜಸ್ಟ್ ಒಂದು 100 ಪೇಜ್ ನೋಟ್ಸ್ ಇಟ್ಕೊಂಡು ಬರ್ದಿದ್ದು ಮ್ಯಾಮ್ ನಾನು. ಓಕೆ. 2 ಇಯರ್ಸ್ ಕಂಟಿನ್ಯೂ ನಾರ್ಮಲ್ ಬರ್ತಿದ್ದೆ ಸೇಮ್ ಪ್ಲೇನ್ ಬುಕ್ಕಲ್ಲಿ ಬರೀತಾ ಇದ್ರಾ? ನಾರ್ಮಲ್ ಪ್ಲೇನ್ ಬುಕ್ಕಲ್ಲಿ ಬರೀತಾ ಇದ್ದೆ. ಅದನ್ನ ಬರ್ದಾದ್ಮೇಲೆ ಅದನ್ನ ಯೂನಿವರ್ಸಿಟಿ ಥ್ಯಾಂಕ್ ಯು ಹೇಳಿ ವಿಜುವಲೈಸ್ ಮಾಡಿಕೊಂಡು ಅದನ್ನ ಕ್ಲೋಸ್ ಮಾಡಿ ಇಟ್ಬಿಡ್ತಿದ್ದೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ಮ್ಯಾಮ್. ನೆಕ್ಸ್ಟ್ ಏನು ಮಾಡ್ತಿದ್ದೆ ಅಂತ ಗ್ರಾಟಿಟ್ಯೂಡ್ ಬರೀತಾ ಇದ್ದೆ ಮ್ಯಾಮ್. ನೀವು ಹೇಳ್ತಾ ಇದ್ರಿ ಡೈಲಿ, ನೀವು ಚಾಲೆಂಜ್ನ ಕೊಡ್ತಾ ಇದ್ರಿ ಅಲ್ಲ ಮ್ಯಾಮ್. 1 ಮಂತಲ್ಲಿ ಡೇಯಲ್ಲಿ ಒಂದೊಂದ್ಸಲ ಸ್ಕಿಪ್ ಆಯ್ತು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಬರೀತಿದ್ದೆ. ಯಾವಾಗ್ಲೂ ಕೂಡ ಪೇರೆಂಟ್ಸ್ನಿ ಗ್ರಾಟಿಟ್ಯೂಡ್ ಬರೀತಿದ್ದೆ ಮ್ಯಾಮ್. ನೀವು ಹೇಳ್ತಿದ್ರಿ ಅಪ್ಪನ ಜೊತೆ ನನ್ನ ರಿಲೇಶನ್ಶಿಪ್ ಹೇಗಿತ್ತು ಅಂತ. ಸೊ ನನಗೆ ನಮ್ಮ ಪೇರೆಂಟ್ಸ್ ಜೊತೆ ರಿಲೇಶನ್ಶಿಪ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಈ ವಿಚಾರ ಬಂದಾಗ ಸರಿ ಆಗ್ತಿರ್ಲಿಲ್ಲ ಮಧ್ಯ. ಅವಾಗ ನಮ್ಮ ಅಪ್ಪ ಅಮ್ಮ ನನಗೆ ಏನ್ ಮಾಡಿದ್ದಾರೆ ಪ್ರತಿಯೊಂದು ಕೂಡ ನಾನು ಗ್ರಾಟಿಟ್ಯೂಡ್ ಬರೀತಿದ್ದೆ. ಅಮ್ಮ ಟಿಫನ್ ಮಾಡ್ಕೊಟ್ಟಿರೋದಕ್ಕಾಗ್ಲಿ, ಅಮ್ಮ ನನಗೆ ಸೀರೆ ಉಡ್ಸ್ಕೊಂಡಿರೋದಕ್ಕಾಗ್ಲಿ. ನಾನು ಕಾಲೇಜಿಗೆ ಜಾಬ್ ಮಾಡ್ತಿದ್ದೆ ಮ್ಯಾಮ್, PU ಕಾಲೇಜ್ ಲೆಕ್ಚರ್ ನಾನು. ಜಾಬ್ ಮಾಡ್ತಿದ್ದೆ. ಸೊ ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ಬರೀತಿದ್ದೆ. ನನಗೆ ಅಪ್ಪ ಇದನ್ನು ತಂದು ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ಬರೆದು ಅವ್ರಿಗೆ ನಾನು ಏನು ಮಾಡ್ತಿದ್ದೆ ಅಂದರೆ ಫರ್ಗಿವ್ನೆಸ್ ಮಾಡ್ಕೊಳ್ತಿದ್ದೆ ಮ್ಯಾಮ್. ಹೋಪನೊಪ್ನೋ ಪ್ರೇಯರ್ ಇರುತ್ತಲ್ವಾ, ಅದನ್ನ ಬರೀತಿದ್ದೆ ಗ್ರಾಟಿಟ್ಯೂಡಲ್ಲಿ. ಐ ಆಮ್ ಸಾರಿ ಅಪ್ಪ ಅಮ್ಮ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಬರೀತಿದ್ದೆ ಡೈಲಿ. ಅದು ಗ್ರಾಟಿಟ್ಯೂಡ್ ಜರ್ನಲಲ್ಲಿ. ಸೊ ಬರ್ಬಿಟ್ಟು ಅವತ್ತಿನ ದಿನ ನನಗೆ ಕಂಪ್ಲೀಟ್ ಆದ ತಕ್ಷಣ ನನಗೆ ತುಂಬ ಮೈಂಡ್ ಫುಲ್ ರಿಲೀಫ್ ಆಗೋದು ಮ್ಯಾಮ್ ಗ್ರಾಟಿಟ್ಯೂಡ್ ಬರೆಯುವಾಗ. ಯಾಕಂದ್ರೆ ನೆಕ್ಸ್ಟ್ ಆ ಪ್ರೇಯರ್ ಮಾಡುವಾಗ ಅದನ್ನ ಹೇಳುವಾಗನೂ ಕೂಡ ಅಷ್ಟೇ ಮನಸ್ಸಿಗೆ ತುಂಬಾ ಸಮಾಧಾನ ಆಗ್ತಿತ್ತು. ನೆಕ್ಸ್ಟ್ ಡೇ ಅಪ್ಪ ಅಮ್ಮ ಚೆನ್ನಾಗಿರ್ತಿದ್ರು. ಅದು ಹೇಗೆ ಅಕ್ಸೆಪ್ಟ್ ಆಯಿತು ನಿಜವಾಗ್ಲೂ ನನಗೆ ಇವಾಗ ನಾನು ಇಮ್ಯಾಜಿನೇಷನ್ ಅಲ್ಲಿ ಇದ್ದೀನಿ ಮ್ಯಾಮ್. ನಾನು ಇನ್ನು ಆಮೇಲೆ ಅಕ್ಸೆಪ್ಟೆನ್ಸ್ ಆಯಿತು. ಆಮೇಲೆ ನಿಮಗೆ ಹೇಳಿದ್ನಲ್ಲ ಮ್ಯಾಮ್, ರೀಸೆಂಟಾಗಿ ಎಂಗೇಜ್ಮೆಂಟ್ ಆಯಿತು, ಮದುವೆ ಆಯಿತು, ಎಲ್ಲನೂ ಚೆನ್ನಾಗಿದೆ. ನಾನು ಏನು ಮ್ಯಾಜಿಕ್ ಬುಕ್ಕಲ್ಲಿ ಯಾವ ರೀತಿ ರಿಲೇಶನ್ಶಿಪ್ಪಲ್ಲಿ ಅಫರ್ಮೇಷನ್ಸ್ ಎಲ್ಲ ಬರ್ದಿದ್ದೋ ಅದೇ ರೀತಿ ಕೂಡ ಆಯಿತು. ಮದುವೆಯಲ್ಲೂ ಕೂಡ ಏನು ಕಿರಿಕಿರಿ ಇಲ್ಲದೆ ಚೆನ್ನಾಗಾಯಿತು ಮ್ಯಾಮ್. ವಾವ್, ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಪವಿತ್ರ. ಇನ್ನೊಂದು, ಮದುವೆ ನಾಳೆ ಇದೆ ಅಂದ್ರೆ ಇವತ್ತಿನ ದಿನವರೆಗೂ ನಾನು ಅಫರ್ಮೇಷನ್ ಹೇಳ್ಕೊಳ್ತಿದ್ದೆ. ಮುಹೂರ್ತ ಮಾತ್ರ ಬಿಟ್ಟಿದ್ದೀನಿ ನೋಡಿ ಮ್ಯಾಮ್. ನೈಟ್ ರಿಸೆಪ್ಷನ್ ಅಲ್ಲೂ ಕೂಡ ನಾನು ಅಫರ್ಮೇಷನ್ ಹೇಳ್ಕೊಳ್ತಿದ್ದೆ. ದಟ್ಸ್ ಸೋ ಸ್ವೀಟ್. ಈ ತರ ಅಂತೂ ನಾನ್ ಮಾಡ್ತಿರ್ಲಿಲ್ಲ ಪ್ರಾಬಬ್ಲಿ, ಐ ಡೋಂಟ್ ನೋ, ಬಟ್ ಯಾ, ದಟ್ಸ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪಾಸಿಟಿವಿಟಿ. ವೆರಿ ನೈಸ್, ವೆರಿ ನೈಸ್. ಹೌದು ಮ್ಯಾಮ್. ಆಮೇಲೆ ನಾನು ಜಾಸ್ತಿ ನೆಗೆಟಿವ್ ಯೋಚನೆ ಮಾಡ್ತಿರ್ಲಿಲ್ಲ. ಸ್ಪಿರಿಚುವಲ್ ಜರ್ನಿನ ಅಪ್ಲೈ ಮಾಡ್ಕೊಂಡೆ ಲೈಫಲ್ಲಿ. ನಿಮ್ಮ ಪ್ರತಿ ವಿಡಿಯೋಸ್ ಕೂಡ ನಾನು ನೋಡ್ತಿದ್ದೆ. ಆಮೇಲೆ ನಾನು ನಿಮ್ಮ ಥರ ಇರಬೇಕು, ನಿಮ್ಮ ರಿಲೇಶನ್ಶಿಪ್ ಥರ ನಮ್ಮ ರಿಲೇಶನ್ಶಿಪ್ ಆಗಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಇದೀವಿ ಮ್ಯಾಮ್ ಇವಾಗೂ ಕೂಡ. ಪವಿತ್ರ, ಐ ವಾಂಟೆಡ್ ಟು ನೋ, 3 ವರ್ಷ ಅವ್ರು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಅಲ್ವಾ? ಸೊ ಅಕ್ಸೆಪ್ಟೆನ್ಸ್ ಹೇಗೆ ಕೂಡ್ ಬಂತು ನೀವು ಬರಿತಾ ಬರಿತಾ ಬರಿತಾ? ಅದು ಹೇಗೆ ಕೂಡ್ ಬಂತು ಅಂದರೆ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಮ್ಯಾಮ್. ಮನೆಯಲ್ಲಿ ಒಪ್ತಾನೆ ಇರಲಿಲ್ಲ. ಎಷ್ಟು ಹೇಳಿದ್ರು ಒಪ್ತಿಲ್ಲ. ಬೇರೆ ಎಲ್ಲ ಫೋಟೋಸ್ ತೋರಿಸಿದ್ರು, ಇದನ್ನ ಆಗ್ಬೇಕು ನೀನು, ಇವ್ರನ್ನ ಆಗ್ಬೇಕು ಅಂತ ತುಂಬ ಇದು ಹೇಳ್ತಾ ಇದ್ರು. ಆಮೇಲೆ ಅದು ನಿಜವಾಗ್ಲೂ ಅದು ಯಾವ ರೀತಿ ನನಗೆ ಚೇಂಜಸ್ ಆಯಿತು ಗೊತ್ತಿಲ್ಲ. ಒನ್ಸ್ ಅವರೇ ಬಂದು ಸರಿ ನೀನೇ ಕರ್ಸು ಫೋನ್ ಮಾಡಿ ಅಂತ ಹೇಳ್ಬಿಟ್ಟಾಗ ನನಗೆ ಆಕ್ಚುಲಿ ನಾನು ನಂಬಕ್ಕೆ ಆಗ್ತಿಲ್ಲ, ಇವ್ರು ಹೇಳ್ತಿದಾರ ಹೇಗೆ ಅಂತ. ತುಂಬಾ ಚೇಂಜಸ್ ಆಯಿತು. ಆಮೇಲೆ ಯಾವ ರೀತಿ ಪೇರೆಂಟ್ಸ್ ಯಾವ ರೀತಿ ಒಪ್ಕೊಂಡ್ರು ಅಂತ ನನಗೂ ಇವಾಗ ಕನ್ಫ್ಯೂಷನ್ ಅಲ್ಲೇ ಇದ್ದೀನಿ ನಾನು. ಪ್ರತಿ ಒಂದು ಕೂಡ ಅಂದ್ರೆ ಸ್ವಲ್ಪ ಸ್ಪಿರಿಚುವಲ್ ಜರ್ನಿ, ಪೂಜೆ ಆಗಿರ್ಬೋದು, ಪ್ರೇಯರ್ ಆಗಿರ್ಬೋದು, ಎಲ್ಲಾನು ಕೂಡ ಮಾಡ್ತಾ ಬಂದೆ. ನಿಮ್ ಬಿಲೀಫ್ ಸಿಸ್ಟಮ್ ಹೇಗಿತ್ತು ಪವಿತ್ರ? ನನ್ನ ಬಿಲೀಫ್ ಸಿಸ್ಟಮ್ ಹೇಗಿತ್ತು ಅಂದ್ರೆ ಇದು ಹಾಗೆ ಆಗುತ್ತೆ ಅನ್ನೋ ಮೈಂಡ್ ಅಲ್ಲಿ ಇತ್ತು ನಾನು. 3 ವರ್ಷದಿಂದ ಅವ್ರು ಒಪ್ಕೊಂತಿರ್ಲಿಲ್ಲ. ಅಲ್ಲಿ ನೀವು ಸ್ಟ್ರೆಸ್ ಆಗ್ತಿರ್ಲಿಲ್ವಾ? ಲೈಕ್ ಇದು ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಭಯ ಆಗೋದು, ಬೇಜಾರಾಗೋದು? ಹೌದು ಮ್ಯಾಮ್, ಆಗ್ತಿತ್ತು. ಅಯ್ಯೋ ಇದು ಆಗಲ್ವೇನೋ ಅಂತ ಹಂಗ ಅನ್ಸಿತ್ತು. ಬಟ್ ಇಲ್ಲ, ಮ್ಯಾಜಿಕ್ ಬುಕ್ ನಾನು ಬರ್ದಿದ್ದೀನಿ, ಆಗುತ್ತೆ ಅಷ್ಟೇ. ಆ ತರ ಮನಸ್ಸಿಂದ ಬರ್ತಿತ್ತು ಮ್ಯಾಮ್ ನನಗದು. ಇಲ್ಲ, ನನ್ನ ಮ್ಯಾಜಿಕ್ ಬುಕ್ ನಾನು ಕರೆಕ್ಟ್ ನನ್ನ ಹತ್ರ ಇದೆ, ನಾನು ಬರ್ದಿದ್ದೀನಿ, ಯೂನಿವರ್ಸ್ ನನಗೆ ಕೊಡುತ್ತೆ, ನನ್ನ ಉದ್ದೇಶ ಕರೆಕ್ಟ್ ಆಗಿದೆ ಅಂದ್ರೆ ಯೂನಿವರ್ಸ್ ನನಗೆ ಕೊಟ್ಟೆ ಕೊಡುತ್ತೆ ಅನ್ನೋದೊಂದು ಲೈನ್ ನನ್ನ ಮೈಂಡ್ ಅಲ್ಲಿ ಇತ್ತು ಮ್ಯಾಮ್. I'll tell you how this worked out. Okay, so ಕೆಲವೊಂದು ಸತಿ people will ask me like impossible ಆಗಿರೋದನ್ನ ಹೇಗೆ ಪಾಸಿಬಲ್ ಮಾಡ್ಬೋದು ಅಂದ್ರೆ, when you actually start believing ಇದು ಹೆಂಗೆ ಇರಲಿ ಸಿಚುವೇಶನು, ನಾನು ಬರ್ದಿದ್ದೀನಿ ಹಾಗೆ ಆಗುತ್ತೆ ಅನ್ನೋ ನಂಬಿಕೆನ ನೀವು ತುಂಬಾನೇ ಸ್ಟ್ರಾಂಗ್ ಮಾಡಿದ್ದೀರಾ ಅಂತ ಕಾಣಿಸ್ತಾ ಇದೆ ನನಗೆ. ಬಿಕಾಸ್ ಮ್ಯಾಜಿಕ್ ಆಗಕ್ಕೆ ಬೇರೆ ಚಾನ್ಸೇ ಇಲ್ಲ. ಬಿಕಾಸ್ ನಿಮ್ದು ಡಾಮಿನೆಂಟ್ ಫೀಲಿಂಗ್ ಮದುವೆ ಆಗುತ್ತೆ ಅನ್ನೋದು ಜಾಸ್ತಿ ಇತ್ತು ಅಂತ ಅನ್ನಿಸ್ತಾ ಇದೆ ನನಗೆ. ಇಸ್ ದಟ್ ಟ್ರೂ? ಹೌದು ಮ್ಯಾಮ್.
ಹಾಂ. ಸೊ ನಿಮ್ಮ ಬಿಲೀಫ್ ಸಿಸ್ಟಮ್ ಪ್ರಕಾರ ನಿಮ್ಮ ನಂಬಿಕೆಗೆ ಅದು ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಪವಿತ್ರ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟು ಬಿಲೀವ್ ಮಾಡಬೇಕು. ಏನೇ ಮಾಡ್ತಿದ್ದೀವಿ ಅಂತ ಅಂದರೂ ಕೂಡ ಬಿಲೀವ್ ಮಾಡಬೇಕು. ಆಮೇಲೆ ಅದು ಆಗುತ್ತೆ ಇಲ್ವಾ ಡೌಟಲ್ಲಿ ಅಂತೂ ಮಾತ್ರ ಇರಬಾರ್ದು ಮ್ಯಾಮ್. ಆಗುತ್ತೆ ಆಗುತ್ತೆ ಅನ್ನೋ ಬಿಲೀವ್ ಇರಬೇಕು ಅಷ್ಟೇ. ನೀವು ಮ್ಯಾಜಿಕ್ ಬುಕ್ನ ಮಂತ್ಲಿ ಮಾಡ್ತಿದ್ರಾ ವಿತೌಟ್ ಮಿಸ್? ಹೌದು ಮ್ಯಾಮ್. ಒಂದೊಂದು ಸಲ ಸ್ಕಿಪ್ ಮಾಡ್ಕೊಳ್ತಿದ್ದೆ, ಅದು 3 ಡೇಸ್ ಒಳಗೆ ಬರೆದು ಮಲ್ಕೊಳ್ತಿದ್ದೆ ಮ್ಯಾಮ್. ಅಂದರೆ ಈಗ 2026ಇಂದ ಸ್ವಲ್ಪ ಮದುವೆ ಅದು ಇದು ಅಂತ ಹೇಳಿಬಿಟ್ಟು ಬರೆದಿಲ್ಲ. ನೆಕ್ಸ್ಟ್ ಜೂನಿಂದ ಸ್ಟಾರ್ಟ್ ಮಾಡಬೇಕು ಮ್ಯಾಮ್. ಬೇರೆ ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಜಾಬ್ ಮ್ಯಾನಿಫೆಸ್ಟ್ ಆಗಿದೆ ಮ್ಯಾಮ್. ಹೌ? ಮ್ಯಾಜಿಕ್ ಬುಕ್ಕಲ್ಲಿ ಬರೆದಿದೆ ಮ್ಯಾಮ್. ಅದೇ ಏನಂತ? ಏನಂತ ಅಂದರೆ ನನಗೆ ಒಂದು ಒಳ್ಳೆ ಕಾಲೇಜಲ್ಲಿ ಜಾಬ್ ಆಗಬೇಕು ಅಂತ. ಅದು ವಿಜುವಲೈಸ್ ಕೂಡ ಮಾಡ್ಕೊಳ್ತಿದ್ದೆ. ವಾವ್. ಅದೊಂದಾಗಿದೆ. ಮತ್ತು ನನಗೆ ಪೀರಿಯಡ್ಸು ಸ್ವಲ್ಪ ನನಗೆ ಇದಾಗ್ತಿತ್ತು ಮ್ಯಾಮ್, ಡಿಲೇ ಆಗ್ತಿತ್ತು. ಡಿಲೇ ಅಂದರೆ ಇವತ್ತು 10 ಅಂದರೆ ಒಂದು 5 ಡೇಸ್ ಈ ಥರ ಡಿಲೇ ಆಗ್ತಿತ್ತು. ಅದನ್ನು ಬರ್ದಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಇದಾಗ್ತಿತ್ತು ಮ್ಯಾಮ್. ಸೂಪರ್. ಇದನ್ನ ನನ್ನ ಫ್ರೆಂಡ್ ಹತ್ರ ಹೇಳಿದಾಗ ನನ್ನ ಫ್ರೆಂಡು ಕೂಡ ಇದನ್ನ ಅವರು ಕೂಡ ಬರೆದು ಅವ್ರದ್ದೆಲ್ಲ ಮ್ಯಾನಿಫೆಸ್ಟ್ ಆಗಿದೆ ಮ್ಯಾಮ್. ನನಗೆ ಇನ್ನೂ ಮೆಸೇಜ್ ಹಾಕಿದ್ದಾರೆ ಅವರು. ನೀನು ನನಗೆ ಮ್ಯಾಜಿಕ್ ಬುಕ್ ಬಗ್ಗೆ ಹೇಳಿದಾಗಿಂದ ನಾನು ಸುಮಾರು ಥಿಂಗ್ಸ್ಗಳು ಮ್ಯಾನಿಫೆಸ್ಟ್ ಆಗಿದೆ, ಥ್ಯಾಂಕ್ ಯು ಅಂತ ಇನ್ನೂ ಮೆಸೇಜ್ ಹಾಕಿದ್ದಾರೆ ಮ್ಯಾಮ್. ನನ್ನ ಫ್ರೆಂಡು ಕೂಡ ಅಷ್ಟೇ ಮ್ಯಾಮ್, ನನಗೆ ಮ್ಯಾಜಿಕ್ ಬುಕ್ ಇಷ್ಟ ಅಂತ ಅಂದ್ಬಿಟ್ಟು ನನ್ನ ಮದುವೆಗೆ ಅದೇ ಗಿಫ್ಟ್ ಕೊಡಬೇಕು ಅಂತ ಹೇಳಿ ನನಗೆ ಮೆಸೇಜ್ ಮಾಡಿದ್ರು ಮ್ಯಾಮ್. ಅವ್ರು ಅದನ್ನೇ ಕೊಡಬೇಕು ಅಂತ. ಅವ್ರು ನನಗೆ ಕೂಡ ಇವಾಗ ಅಮೌಂಟ್ ಕೂಡ ಹಾಕ್ಬಿಟ್ಟಿದ್ದಾರೆ ಮ್ಯಾಮ್. ನೀನು ಅದನ್ನ ನೆಕ್ಸ್ಟ್ 2027 ತಗೋಬಿಡು ಮ್ಯಾಜಿಕ್ ಬುಕ್ ಅಂತ. How sweet. Keep manifesting hard, ಥ್ಯಾಂಕ್ ಯು Pavitra. ಸೋ ಮಚ್ ಮ್ಯಾಮ್. ಎಲ್ಲ ಕೂಡ ಚೆನ್ನಾಗಾಗಿದೆ ಮ್ಯಾಮ್. ನೆಕ್ಸ್ಟ್ ಇವಾಗ ನಾನು ಇವಾಗ ವಿಷನ್ ಬೋರ್ಡ್ ಆ ಥರ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ ಇದು ಮಾಡ್ತಿದ್ದೀನಿ ಮ್ಯಾಮ್. ನನ್ನ ಫ್ರೆಂಡ್ಸು ಕೂಡ ನಾನು ಈ ರೀತಿ ಇರಬೇಕು, ಈ ರೀತಿ ಮಾಡಬೇಕು ಅಂದಾಗ ಅವ್ರು ನನ್ನ ನೋಡಿ ನಗ್ತಾ ಇದ್ರು ಮ್ಯಾಮ್. ಇಷ್ಟೆಲ್ಲ ಚೇಂಜಸ್ ಆಗಿದೆಯಲ್ಲ ನೀನು ಅಂತ. ಈಗ ಅವರೇ ಕೇಳ್ತಾರೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ. Very good. I'm so happy you're inspiring others also. Keep doing that more, Pavitra. ಒಳ್ಳೇದಾಗ್ಲಿ ನಿಮಗೆ. All right, so let's move on to seeing how to write these affirmations and goals. So these are the exact affirmations the girl also used. ನೀವು ಇದನ್ನೇ ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ಮ್ಯಾಜಿಕ್ ಬುಕ್ಕಲ್ಲಿ ಈ ಥರ ಬರಿಬೋದು. ಯು ಕ್ಯಾನ್ ಆಲ್ಸೋ ಆ್ಯಡ್ ಎನಿಥಿಂಗ್ ಆಫ್ ಯೋರ್ ಚಾಯ್ಸ್ as well. ಹಾಗೆ ವಿಜುವಲೈಸೇಷನ್ಗೆ ಹೇಗೆ ಇಮ್ಯಾಜಿನ್ ಮಾಡ್ಕೋಬೋದು ಅನ್ನೋದನ್ನು ಕೊಟ್ಟಿದ್ದೀನಿ. ನಿಮ್ಗೆ ಇದೇ ಥರ ಇನ್ನೂ ಡೀಟೇಲ್ಡ್ ಆಗಿ ಮ್ಯಾಜಿಕ್ ಬುಕ್ ಬರೆಯೋದಕ್ಕೆ ಟೆಂಪ್ಲೇಟ್ ಬೇಕು ಅಂತಂದರೆ ಐ ಹ್ಯಾವ್ ಮೈ PDF. ಡೂ ಚೆಕ್ ಇಟ್ ಔಟ್. ಆ್ಯಂಡ್ ಹಾಗೆ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇತ್ತು ಅಂತಂದರೆ ಲೆಟ್ ಮಿ ನೋ ಆ್ಯಂಡ್ ಐಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.